ನಮಸ್ತೆ ಸ್ಟೂಡೆಂಟ್ಸ್. ಈಗ ನಾವು ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಈಗ PU ಬೋರ್ಡ್ದವರು ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ. 2 ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಅಂತ. ಈಗ ಮಾದರಿ ಪ್ರಶ್ನೆಗಳನ್ನು ಬಿಡಿಸೋಣ. ಅದಕ್ಕೂ ಮುಂಚೆ ನಾನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 4 ಚಾಪ್ಟರ್ಗಳ ಒಂದು ಪ್ರತಿಯೊಂದು ಕಾನ್ಸೆಪ್ಟ್ಗಳ ವಿಡಿಯೋ ಮಾಡಿದ್ದೀನಿ, ಚೆನ್ನಾಗಿ ನೋಡಿ. ಅದೇ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇದನ್ನು ಒಂಚೂರು ತಿಳ್ಕೊಳ್ಳಿ. ಇದನ್ನು ತಿಳ್ಕೊಂಡ್ರೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಾಳೆ PUC ದ್ವಿತೀಯ ವರ್ಷದ ಒಂದು ಬೋರ್ಡ್ ಎಕ್ಸಾಮ್ನಲ್ಲಿ ನಿಮಗೆ ಸಹಾಯ ಆಗುತ್ತೆ ಅಂತ ಬಿಡಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ ಬನ್ನಿ ಬಿಡಿಸೋಣ. ಫಸ್ಟ್ ಏನಿದೆ, ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಪಕ್ಕ ಬದಿಯಲ್ಲಿ ಸ್ಪಷ್ಟವಾಗಿ ಬರೆಯಿರಿ. ಒಂದು ಪ್ರಶ್ನೆಗೆ ಉತ್ತರ ನಿರಂತರವಿರಲಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಪ್ರತಿಯೊಂದು ಪ್ರಶ್ನೆಯನ್ನು ಒಂದೊಂದಾಗಿ ನೋಡೋಣ. ಈಗ ಫಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾಗ 1ರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಅದರಲ್ಲಿ ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತ ಇದೆ. ಕೇಂದ್ರೀಯ ಸಮಸ್ಯೆಗಳು ಯಾವುದು ನಮಗೆ ಈಗಾಗಲೇ ಗೊತ್ತಿದೆ. ಅದರಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ? ಎ, ಏನನ್ನು ಉತ್ಪಾದಿಸಬೇಕು. ಬಿ, ಹೇಗೆ ಉತ್ಪಾದಿಸಬೇಕು. ಸಿ, ಯಾರಿಗಾಗಿ ಉತ್ಪಾದಿಸಬೇಕು. ಡಿ, ಮೇಲಿನ ಎಲ್ಲವು. ಉತ್ತರ ಡಿ, ಮೇಲಿನ ಎಲ್ಲವು. ಉತ್ತರ ಡಿ, ಮೇಲಿನ ಎಲ್ಲವು. ಓಕೆನಾ? ಇನ್ನು ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು. ಏನು ಹೊಂದಿದೆ ಲಂಬಾಂತರ ಬೇಡಿಕೆ ರೇಖೆ? ಆಪ್ಷನ್ಸ್ ಏನಿದೆ? 1, ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ. 2, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. 3, ಸರಿಸಮಾನ ಸ್ಥಿತಿಸ್ಥಾಪಕತ್ವ. 4, ಮೇಲಿನ ಎಲ್ಲವೂ ಯಾವುದೂ ಅಲ್ಲ ಅಂತ ಇದೆ. ಈಗ ಲಂಬಾಂತರ ಬೇಡಿಕೆ ರೇಖೆ ಹೊಂದಿರುವುದು, ನಮ್ದು ಆನ್ಸರ್ ಏನು ಬರಬೇಕು ಅಂದರೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತ ಬರಬೇಕು. ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ನೆಕ್ಸ್ಟ್ ನೋಡಿ, 3ನೇ ಪ್ರಶ್ನೆಯನ್ನು ನೋಡೋಣ. ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಏನಂತಾರೆ ಅಂತ ಪ್ರಶ್ನೆ ಇದೆ. ಏನಿದೆ ಪ್ರಶ್ನೆ? ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಏನಂತಾರೆ ಅಂತ ಇದೆ. ಹೌದಾ? ಈ ಮಾಪನ ಮಾಡುವುದಕ್ಕೆ ಏನಂತಾರೆ ಅಂತಂದರೆ ಸ್ವಾಯತ್ತ ಅನುಭೋಗ ಅಂತ ಕರೀತಾರೆ. ಹೌದಾ? ಸ್ವಾಯತ್ತ ಅನುಭೋಗ. ಆದಾಯದಿಂದ ಸ್ವತಂತ್ರವಾದಂತಹ ಅನುಭೋಗವನ್ನು ಸ್ವಾಯತ್ತ ಅನುಭೋಗ ಅಂತ ಕರೀತಾರೆ. ನೆಕ್ಸ್ಟು 4th ಕ್ವಶನ್ ಇದೆ, ಹಣದ ಪ್ರಮುಖ ಕಾರ್ಯ ಅಂತ ಇದೆ. ಹಣದ ಪ್ರಮುಖ ಕಾರ್ಯ, ಇದರಲ್ಲಿ ಆಪ್ಷನ್ಸ್ ಇದೆ. ಎ, ಉಳಿತಾಯ. ಬಿ, ವೆಚ್ಚ. ಸಿ, ವಿನಿಮಯ ಮಾಧ್ಯಮ. ಡಿ, ಹೂಡಿಕೆ. ಉತ್ತರ ಸಿ, ವಿನಿಮಯ ಮಾಧ್ಯಮ. ಹೌದಾ? ಸಿ, ವಿನಿಮಯ ಮಾಧ್ಯಮ. ಇನ್ನು 5ನೇ ಪ್ರಶ್ನೆ, ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಯಾವ ಅನುಭೋಗ ಆಗತ್ತೆ ಅಂದರೆ ಅದು ಸ್ವಾಯತ್ತ ಅನುಭೋಗ ಆಗತ್ತೆ. ಹೌದಾ? ಸ್ವಾಯತ್ತ ಅನುಭೋಗ. ಈಗ ನೋಡಿ, ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ 1 ಮಾರ್ಕ್ಸ್ ಪ್ರಶ್ನೆಗಳನ್ನು. 1ನೇದು, ಒಂದು ಆರ್ಥಿಕತೆಯು ಒಳಗೊಂಡಿರುವಂತಹ ಕೇಂದ್ರೀಯ ಸಮಸ್ಯೆಗಳು. ಉತ್ತರ ಮೇಲಿನ ಎಲ್ಲವೂ ಹೌದು ಅಂತ. 2ನೇದು, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಉತ್ತರ ಬಿ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ನೆಕ್ಸ್ಟು 3ನೇ ಪ್ರಶ್ನೆ, ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಆದಾಯ ವಿಧಾನ ಅಂತ ಕರೀತಾರೆ. ಅಂದರೆ ಉತ್ಪಾದನಾಂಗಗಳಿಗೆ ನಾವು ಪಾವತಿ ಮಾಡೋದು ಆದಾಯ, ಅದಕ್ಕೆ ಆದಾಯದ ವಿಧಾನ. ನೆಕ್ಸ್ಟು 4ನೇ ಪ್ರಶ್ನೆ, ಹಣದ ಪ್ರಮುಖ ಕಾರ್ಯ ಯಾವುದಂದರೆ ವಿನಿಮಯ ಮಾಧ್ಯಮ. ಸಿ, ವಿನಿಮಯ ಮಾಧ್ಯಮ. ನೆಕ್ಸ್ಟು 5ನೇದು, ಆದಾಯದಿಂದ ಸ್ವತಂತ್ರವಾದ ಅನುಭೋಗವನ್ನು ಸ್ವಾಯತ್ತ ಅನುಭೋಗವಾಗಿದೆ. ಆನ್ಸರ್ ಬಿ, ಸ್ವಾಯತ್ತ ಅನುಭೋಗ. ಈ ರೀತಿ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದರೆ 5 ಅಂಕ ಸಿಗತ್ತೆ. ಈಗ ಪ್ರಶ್ನೆ 2, ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇದೆ. 5 ಅಂಕದ ಪ್ರಶ್ನೆ. 1ನೇ ಪ್ರಶ್ನೆ ನೋಡಿ ಏನಿದೆ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತ ಇದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತ ಉತ್ತರ. ಏನು? ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಹೌದಾ? ನೆಕ್ಸ್ಟು 7ನೇ ಪ್ರಶ್ನೆ,
ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು ಡ್ಯಾಶ್ ಆಕಾರದಲ್ಲಿ ಇರುತ್ತವೆ ಅಂತ ಇದೆ. ಇದು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಯು ಆಕಾರದಲ್ಲಿ ಇರುತ್ತದೆ. ಯು ಆಕಾರದಲ್ಲಿ ಇವೆ ಅಂತ ಅರ್ಥ. ಹೌದಾ? ಯಾವ ಆಕಾರ ಅಂದರೆ ಯು ಆಕಾರ. ನೆಕ್ಸ್ಟು 8ನೇ ಪ್ರಶ್ನೆ, ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮನಾಗಿರುತ್ತದೆ ಅಂತ ಇದೆ. ಅಂದರೆ ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯ ಮಾರುಕಟ್ಟೆ ಬೆಲೆಗೆ ಸಮನಾಗಿರುತ್ತದೆ. ಯಾವುದಕ್ಕೆ ಸಮ ಆಗಿರುತ್ತೆ? ಮಾರುಕಟ್ಟೆ ಬೆಲೆಗೆ ಸಮನಾಗಿರುತ್ತೆ. ಉತ್ತರ ಮಾರುಕಟ್ಟೆ ಬೆಲೆ. ನೆಕ್ಸ್ಟು 9ನೇ ಪ್ರಶ್ನೆ, ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗುತ್ತದೆ. ಗೇಣಿ ರೂಪದಲ್ಲಿ ಅಂತ ಬರಿಬಹುದು ಅಥವಾ ಬಾಡಿಗೆ ರೂಪದಲ್ಲಿ ಅಂತಲೂ ಬರಿಬಹುದು. ಉತ್ತರ ಗೇಣಿ ರೂಪದಲ್ಲಿ ಪಾವತಿಸಲಾಗುತ್ತೆ. ನೆಕ್ಸ್ಟು 10ನೇ ಪ್ರಶ್ನೆ, ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತದೆ. ಭಾರತದಲ್ಲಿ ನಾಣ್ಯಗಳನ್ನು ಭಾರತ ಸರ್ಕಾರ ಚಲಾವಣೆಗೆ ತರುತ್ತದೆ. ನಾಣ್ಯಗಳನ್ನು ಚಲಾವಣೆಗೆ ತರೋದು ಭಾರತ ಸರ್ಕಾರ. ನೋಡಿ, ಈಗ ನಾವು ಬಿಟ್ಟ ಸ್ಥಳಗಳನ್ನು ಮತ್ತೊಮ್ಮೆ ಹೇಳ್ತೀವಿ ನೋಡಿ. 6th ಪ್ರಶ್ನೆ ಏನಿದೆ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ವಿರುದ್ಧ ಅಂತ ಬರಿಬೇಕು. 7ನೇದು, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು ಯು ಆಕಾರದಲ್ಲಿವೆ ಅಂತ ಬರಿಬೇಕು. 8ನೇದು, ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಮಾರುಕಟ್ಟೆ ಬೆಲೆಗೆ ಸಮನಾಗಿರುತ್ತದೆ. ಇದು 8ನೇ ಪ್ರಶ್ನೆ. ನೆಕ್ಸ್ಟ್ 9ನೇದು, ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಗೇಣಿ ರೂಪದಲ್ಲಿ ಪಾವತಿಸಲಾಗುತ್ತದೆ ಅಂತ ಅರ್ಥ. ಲಾಸ್ಟ್ 10ನೇದು, ಭಾರತದಲ್ಲಿ ನಾಣ್ಯಗಳನ್ನು ಭಾರತ ಸರ್ಕಾರ ಚಲಾವಣೆಗೆ ತರುತ್ತದೆ. ಆಯಿತಾ? ಈಗ ನೀವು ಬಿಟ್ಟ ಸ್ಥಳ 5 ಅಂಕ, ಅದೇ ರೀತಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಆಬ್ಜೆಕ್ಟಿವ್ ಟೈಪು 5 ಮಾರ್ಕ್ಸು, ಅಂದರೆ ಟೋಟಲ್ 10 ಮಾರ್ಕ್ಸ್ಗೆ ಉತ್ತರಗಳನ್ನು ನೀವು ಕಂಡುಕೊಂಡ್ರಿ. ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಇದೆ. ನೋಡಿ, ಹೊಂದಿಸಿ ಬರೆಯಿರಿ ಅಂತ ಇದೆ. ಅದರಲ್ಲಿ 11ನೇ ಪ್ರಶ್ನೆ ಇದು. ಎ ಮತ್ತು ಬಿ ಅಂತ 2 ಭಾಗಗಳಿವೆ. 1ನೇ ಪ್ರಶ್ನೆ ನೋಡಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೆ ಸಿ ಸರ್ಕಾರ ಅಂತ ಅರ್ಥ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಲ್ಲಿರುತ್ತೆ? ಸರ್ಕಾರ ನಡೆಸ್ಕೊಂಡು ಹೋಗುತ್ತೆ. ಹೌದಾ? ಇನ್ನು 2ನೇದು ಔದಾಸೀನ್ಯ ನಕ್ಷೆ ಅಂತ ಇದೆ. ಔದಾಸೀನ್ಯ ನಕ್ಷೆ ಅಂದರೆ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ. ಇ ಅಂತ ಇದೆಯಲ್ಲ, ಅದು ಆನ್ಸರು ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ. ನೆಕ್ಸ್ಟ್ 3rd ಪರಿಪೂರ್ಣ ಪೈಪೋಟಿ. ಇದ್ರ ಉತ್ತರ ಪರಿಪೂರ್ಣ ಮಾಹಿತಿ. ಪರಿಪೂರ್ಣ ಪೈಪೋಟಿಯಲ್ಲಿ ಅನುಭೋಗಿಗಳಿಗೆ ಮತ್ತು ಯಾರಿಗೆ? ಗ್ರಾಹಕರಿಗೆ ಮತ್ತು ಉದ್ಯಮಿಗಳಿಗೆ ಏನಾಗಿರುತ್ತೆ? ಪರಿಪೂರ್ಣವಾದಂತಹ ಮಾಹಿತಿ ಇರುತ್ತೆ. ನೆಕ್ಸ್ಟ್ 4th ಶ್ರಮ. ಶ್ರಮಕ್ಕೆ ಏನನ್ನು ನಾವು ಪ್ರತಿಫಲವಾಗಿ ಕೊಡ್ತೀವಿ? ಕೂಲಿಯನ್ನು ಕೊಡ್ತೀವಿ. ಅದಕ್ಕೆ ಶ್ರಮ, ಕೂಲಿ. ಲಾಸ್ಟ್ 5ನೇದು ಕಚ್ಚಾ ಸರಕು. ಏನಂದರೆ ಮಧ್ಯವರ್ತಿ ಸರಕು. ಕಚ್ಚಾ ಸರಕು, ಮಧ್ಯವರ್ತಿ ಸರಕು. ಮತ್ತೊಂದ್ಸಲ ಹೇಳ್ತೀನಿ ನೋಡಿ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರ, ಔದಾಸೀನ್ಯ ನಕ್ಷೆ, ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ, ಪರಿಪೂರ್ಣ ಪೈಪೋಟಿ, ಪರಿಪೂರ್ಣ ಮಾಹಿತಿ. 4th ಶ್ರಮ, ಶ್ರಮಕ್ಕೆ ಕೂಲಿ, ಕಚ್ಚಾ ಸರಕು, ಮಧ್ಯವರ್ತಿ ಸರಕು. ಈ ರೀತಿ 5 ಅಂಕದ ಒಂದು ಹೊಂದಿಸಿ ಬರೆಯಿರಿ ಒಂದು ಉತ್ತರಗಳು ಗೊತ್ತಾಯಿತು. ಇನ್ನು 4th ಕ್ವಶನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಹೌದಾ? ಒಂದು ಪದದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅದರ 12ನೇ ಪ್ರಶ್ನೆ, ಪ್ರಶ್ನೆ ನಂಬರ್ 12, MRS ಅನ್ನು ವಿಸ್ತರಿಸಿ ಅಂತ ಇದೆ. ಉತ್ತರ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಥವಾ ಸೀಮಾಂತ ಬದಲಿಕೆಯ ದರ. ನಿಮ್ಮ ಕನ್ನಡದಲ್ಲಿ ಬರೆಯೋಕ್ಕಾದರೆ ಸೀಮಾಂತ ಬದಲಿಕೆಯ ದರ ಅಂತ ಬರೀರಿ. ಇಂಗ್ಲೀಷ್ನಲ್ಲಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಇದೆ. MRS ಅನ್ನು ವಿಸ್ತರಿಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಒಟ್ಟು ಸ್ಥಿರ ವೆಚ್ಚ ಎಂದರೇನು ಅಂತ ಇದೆ. ಸ್ಥಿರ ವೆಚ್ಚ ಅಂದರೆ ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚವನ್ನು ಏನಂತೀವಿ? ಒಟ್ಟು ಸ್ಥಿರ ವೆಚ್ಚ ಅಂತ ಹೇಳ್ತೀವಿ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ. ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ
ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ನೆಕ್ಸ್ಟು 14 ಕ್ವಶನ್ನು ಆಮದುಗಳ ಅರ್ಥ ನೀಡಿ ಅಂತ ಇದೆ. ಆಮದುಗಳಂದರೆ ಏನು ನೋಡಿ, ದೇಶಕ್ಕೆ ಕೆಲವು ಸರಕು ಸೇವೆಗಳ ಅವಶ್ಯಕತೆ ಉಂಟಾದಾಗ ದೇಶವು ಜಗತ್ತಿನ ಇತರ ದೇಶಗಳಿಂದ ಕೂಡ ಅವುಗಳನ್ನು ಖರೀದಿಸಬಹುದು, ಸರಕು ಸೇವೆಗಳನ್ನು. ಇದನ್ನೇನಂತೀವಿ? ಆಮದುಗಳು ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 15ನೇದು, ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ ಅಂತ ಇದೆ. ಅಂದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ನೋಡಿ, ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದ ನಂತರ ಅನುಭೋಗಕ್ಕಾಗಿ ವೆಚ್ಚ ಮಾಡಲು ಉಳಿಯುವ ನೈಜ ವರಮಾನವನ್ನು ವೈಯಕ್ತಿಕ ಖರ್ಚು ಮಾಡಬಹುದಾದ ವರಮಾನ ಅಂತ ಹೇಳ್ತೀವಿ. ಅಂದರೆ ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದ ನಂತರ ಅನುಭೋಗಕ್ಕಾಗಿ ಏನು ಉಳಿಯುತ್ತಲ್ಲ ವೆಚ್ಚ ಮಾಡಲು ಉಳಿಯುವ ಒಂದು ನೈಜ ವರಮಾನವನ್ನು ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟು 16ನೇ ಪ್ರಶ್ನೆ, ವಸ್ತು ವಿನಿಮಯ ಪದ್ಧತಿ ಎಂದರೇನು ಅಂತ ಇದೆ. ವಸ್ತು ವಿನಿಮಯ ಪದ್ಧತಿ ಅಂದರೆ ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯ ಮಾಡಿಕೊಳ್ಳುವಂತಹ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಅಂತ ಕರೀತಾರೆ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ. ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯಿಸಿಕೊಳ್ಳೋದನ್ನು ಏನಂತೀವಿ? ಅಂತಹ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ. ಇನ್ನು ಭಾಗ ಬಿ ಏನಿದೆ, ಯಾವುದಾದರೂ 9 ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಒಂದು ಪ್ರಶ್ನೆಗೆ 2 ಅಂಕ. ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅಲ್ಲಿ ಎಷ್ಟು 13 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಆ ಪ್ರಶ್ನೆಗಳಲ್ಲಿ ಯಾವುದಾದರೂ 9 ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು? ಉತ್ತರಿಸಬೇಕು. ಹೌದಾ? ಇಲ್ಲಿ ಟೋಟಲ್ ಎಷ್ಟು ಪ್ರಶ್ನೆ ಇದೆ? 13 ಪ್ರಶ್ನೆ ಇದೆ. ಹೌದಾ? ಈಗ ನೋಡಿ, ಫಸ್ಟ್ ಅದರಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆ, ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನೀವೇನು ಮಾಡಬೇಕು ಅಂತಂದರೆ 2 ಕಾಲಮ್ ಮಾಡಬೇಕು. ಒಂದು ಕಾಲಮ್ನಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಬರೀರಿ, 2ನೇ ಕಾಲಮ್ನಲ್ಲಿ ಮಾದರಿ ಅರ್ಥಶಾಸ್ತ್ರ ಅಂತ ಬರೀರಿ. ಇನ್ನು ವಾಸ್ತವಿಕ ಅರ್ಥಶಾಸ್ತ್ರ ಕಾಲಮ್ನಲ್ಲಿ ಬರಿಬೇಕಾಗಿದೆ ಏನು 4 ವ್ಯತ್ಯಾಸಗಳನ್ನು ಬರಿಬೇಕು. ವಾಸ್ತವಿಕ ಅರ್ಥಶಾಸ್ತ್ರದ ಕಡೆ 1ನೇ ಏನು ವ್ಯತ್ಯಾಸ, ವಾಸ್ತವಿಕ ಅರ್ಥಶಾಸ್ತ್ರ ವಿಷಯಗಳನ್ನು ಇದ್ದ ಹಾಗೆ ತಿಳಿಸುತ್ತದೆ, ಇದು ವಾಸ್ತವಿಕ ಅರ್ಥಶಾಸ್ತ್ರ. ಇನ್ನು ಮಾದರಿ ಅರ್ಥಶಾಸ್ತ್ರ ಕಾಲಮ್ನಲ್ಲಿ ಮಾದರಿ ಅರ್ಥಶಾಸ್ತ್ರವು ವಿಷಯಗಳು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತೆ. ಅಂದರೆ ವಾಸ್ತವಿಕ ಅರ್ಥಶಾಸ್ತ್ರ ವಿಷಯಗಳು ಯಾವ ರೀತಿ ಇದೆ ಇದ್ದ ಹಾಗೆ ತಿಳಿಸೋದು ವಾಸ್ತವಿಕ ಅರ್ಥಶಾಸ್ತ್ರ. ಮಾದರಿ ಅರ್ಥಶಾಸ್ತ್ರ ಅಂದರೆ ವಿಷಯಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳುತ್ತೆ. ಇನ್ನು ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ 2ನೇ ವ್ಯತ್ಯಾಸ, ವಾಸ್ತವಿಕ ಅರ್ಥಶಾಸ್ತ್ರ ಒಂದು ಸಮಸ್ಯೆಯ ಕಾರಣ ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡುತ್ತೆ. ಮಾದರಿ ಅರ್ಥಶಾಸ್ತ್ರ ವಿಷಯಗಳು ಸರಿ ಮತ್ತು ತಪ್ಪುಗಳನ್ನು ಅಧ್ಯಯನ ಮಾಡುತ್ತೆ. ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಅಧ್ಯಯನ ಮಾಡೋದು ಮಾದರಿ ಅರ್ಥಶಾಸ್ತ್ರ. ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ಇದು ಒಂದು ಸಮಸ್ಯೆಯ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸುತ್ತೆ. ಇನ್ನು 3ನೇ ವ್ಯತ್ಯಾಸ, ವಾಸ್ತವಿಕ ಅರ್ಥಶಾಸ್ತ್ರವು ನೈಜ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ. ನೈಜ ಸ್ಥಿತಿಗಳು ಅಂದರೆ ಈಗೇನು ನಡೆದಿದೆ ಅದರ ಬಗ್ಗೆ, ನೈಜ ಸ್ಥಿತಿಗಳ ಬಗ್ಗೆ ವಾಸ್ತವಿಕ ಅರ್ಥಶಾಸ್ತ್ರ ವ್ಯವಹರಿಸುತ್ತದೆ. ಇನ್ನು ಮಾದರಿ ಅರ್ಥಶಾಸ್ತ್ರ ಇದು ಆದರ್ಶ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ. ಅಂದರೆ ಇದು ಆದರ್ಶವಾಗಿ ಯಾವ ರೀತಿಯಾಗಿರಬೇಕು, ಆದರ್ಶ ಸ್ಥಿತಿಗತಿಗಳು ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ವ್ಯವಹರಿಸುತ್ತದೆ. ಇನ್ನು 4th ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ 4ನೇ ವ್ಯತ್ಯಾಸ, ವಾಸ್ತವಿಕ ಅರ್ಥಶಾಸ್ತ್ರ ಒಂದು ವಿವರಣಾತ್ಮಕ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ. ಮಾದರಿ ಅರ್ಥಶಾಸ್ತ್ರ ಒಂದು ಆದೇಶಿಸುವ ವಿಜ್ಞಾನ ಆಗಿದೆ ಅಂತ ಹೇಳ್ತಾರೆ. ಈ ರೀತಿ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರಗಳನ್ನು 2 ಕಾಲಮ್ ಹಾಕಿ 4 ಮಾದರಿ ಅರ್ಥಶಾಸ್ತ್ರದಲ್ಲಿ 4, ಅದೇ ರೀತಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ 4 ಪಾಯಿಂಟ್ಸ್ಗಳನ್ನು ಬರೆದ್ರಿ ಅಂದರೆ ನಿಮಗೆ 2 ಮಾರ್ಕ್ಸು ಸಿಗತ್ತೆ. ಇನ್ನು ಪ್ರಶ್ನೆ ನಂಬರ್ 18, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಉತ್ತರ ಯಾವ ರೀತಿಯಾಗಿರ್ಬೇಕಂದ್ರೆ
ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು ಅಂತ ಹಾಕಿ ಅದರ ಕೆಳಗೆ ಒಂದನೇದ್ದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಎರಡನೇದ್ದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ನೀವು ಮೊದಲು 18 ಅಂತ ನಂಬರ್ ಹಾಕಿದ ತಕ್ಷಣ ಅದ್ರ ಮುಂದೆ ಒಂದು ಸೆಂಟೆನ್ಸ್ ಬರಿಬೇಕು. ಏನು? ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು. ಅದರ ಕೆಳಗೆ ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಎರಡು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಆಯಿತಾ? ಈಗ ನೀವೇನು ಬರ್ತೀರಿ? 18ನೇ ಪ್ರಶ್ನೆಗೆ ಉತ್ತರವನ್ನು ಬರೆದಾಯಿತು. ಇನ್ನು 19ನೆಯ ಪ್ರಶ್ನೆ ಏನಿದೆ? ಕೆಳದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ಆ ಕೆಳದರ್ಜೆಯ ಸರಕು ಅಂದರೆ ಏನು ಅನ್ನೋದನ್ನು ಮೊದಲು ಡೆಫಿನೇಷನನ್ನು ವ್ಯಾಖ್ಯೆಯನ್ನು ಬರಿಬೇಕು. ನೋಡಿ ಯಾವ ರೀತಿ ಇದೆ ವ್ಯಾಖ್ಯೆ. ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಒಂದು ಸರಕುಗಳನ್ನು ಕೆಳದರ್ಜೆಯ ಸರಕುಗಳು ಅಂತ ಹೇಳ್ತಾರೆ. ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಯ ಆದಾಯ ಹೆಚ್ಚಳದೊಂದಿಗೆ ಬೇಡಿಕೆ ಕಡಿಮೆಯಾಗುವ ಮತ್ತು ಅನುಭೋಗಿಗಳ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಸರಕುಗಳನ್ನು ಕೆಳದರ್ಜೆಯ ಸರಕುಗಳು ಅಂತ ಕರೀತಾರೆ. ನೋಡಿ, ಯಾವ ಸರಕುಗಳ ಬೇಡಿಕೆಯ ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಬೇಡಿಕೆ ಕಡಿಮೆಯಾಗುತ್ತದೆ, ಅನುಭೋಗಿಯ ಆದಾಯ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಇಂತಹ ಸರಕುಗಳನ್ನು ಏನಂತೀವಿ? ಕೆಳದರ್ಜೆಯ ಸರಕುಗಳಂತ ಹೇಳ್ತೀವಿ. ಉದಾಹರಣೆಗೆ ಸಜ್ಜೆ, ರಾಗಿ, ನವಣೆ. ಇನ್ನು 20ನೇ ಪ್ರಶ್ನೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ ಇದೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ ಇದೆ. ನೋಡಿ ಉತ್ತರ. ಸರಕೊಂದರ ಬೇಡಿಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವರು. ನೋಡಿ ಮತ್ತೊಂದು ಸಲ ಹೇಳ್ತೀನಿ. ಸರಕೊಂದರ ಬೇಡಿಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರೀತಾರೆ. ನೆಕ್ಸ್ಟು 21ನೇ ಪ್ರಶ್ನೆ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ ಅಂತ ಇದೆ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ 21ನೇ ಪ್ರಶ್ನೆ. ಅಲ್ಪಾವಧಿ ಅಂದರೆ ಏನು ನೋಡೋಣ ಮುಂಚೆ. ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ಅಲ್ಪಾವಧಿ ಅಂತ ಕರೀತಾರೆ. ನೋಡಿ, ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ಅಲ್ಪಾವಧಿ ಅಂತ ಕರೀತಾರೆ. ಇನ್ನು ದೀರ್ಘಾವಧಿ. ನೋಡಿ, ದೀರ್ಘಾವಧಿ ಅಂದರೆ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣದಲ್ಲಿ ಏರಿಳಿತ ಮಾಡಲು ಸಾಧ್ಯವಿದ್ದು ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ದೀರ್ಘಾವಧಿ ಅಂತ ಕರೀತಾರೆ. ನೋಡಿ, ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣದಲ್ಲಿ ಏರಿಳಿತ ಮಾಡಲು ಸಾಧ್ಯವಿದ್ದು ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ದೀರ್ಘಾವಧಿ ಅಂತ ಕರೀತಾರೆ. ಅಂದರೆ ಅಲ್ಪಾವಧಿಯಲ್ಲಿ ಬದಲಾಗುವ ಉತ್ಪಾದನಾಂಗಗಳಿರುತ್ತೆ, ದೀರ್ಘಾವಧಿಯಲ್ಲಿ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳು ಎರಡೂ ಇರುತ್ತೆ ಅಂತ ಈ ಮೂಲಕ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ದೀರ್ಘಾವಧಿಯ ವೆಚ್ಚಗಳು ಯಾವುವು ಅಂತ ಇದೆ. ಉತ್ತರ ಬರಿಬೇಕು. ಯಾವ ರೀತಿ ಅಂದರೆ ದೀರ್ಘಾವಧಿಯ ವೆಚ್ಚಗಳು ಅಂತ ಹಾಕಿ ಅದರ ಕೆಳಗೆ ಒಂದನೇದ್ದು ದೀರ್ಘಾವಧಿ ಸರಾಸರಿ ವೆಚ್ಚ, ಎರಡನೇದ್ದು ದೀರ್ಘಾವಧಿ ಸೀಮಾಂತ ವೆಚ್ಚ. ಮತ್ತೊಂದು ಸಲ ಹೇಳ್ತೀನಿ ನೋಡಿ. ದೀರ್ಘಾವಧಿಯ ವೆಚ್ಚಗಳು: 1 ದೀರ್ಘಾವಧಿ ಸರಾಸರಿ ವೆಚ್ಚ, 2 ದೀರ್ಘಾವಧಿ ಸೀಮಾಂತ ವೆಚ್ಚ. ಆಯಿತಾ? ಇನ್ನು 23ನೇ ಪ್ರಶ್ನೆ, ಸ್ಥಗಿತತೆಯ ಬಿಂದುವಿನ ಅರ್ಥ ನೀಡಿ ಅಂತ ಕೇಳಿದ್ದಾರೆ. ಸ್ಥಗಿತತೆಯ ಬಿಂದುವಿನ ಅರ್ಥ ನೋಡಿ.
ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆಯು ಅಂದರೆ SMC ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆ. ಸರಾಸರಿ ಬದಲಾಗುವ ವೆಚ್ಚದ ರೇಖೆ ಅಂದರೆ AVC, ಅವರೇಜ್ ವೇರಿಯಬಲ್ ಕಾಸ್ಟ್. ಈ ಒಂದು ರೇಖೆಯನ್ನು ಛೇದಿಸುವ ಕನಿಷ್ಠ ಬಿಂದುವನ್ನು ಏನಂತೀವಿ? ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಅಂತ ಕರಿತೀವಿ. ಅಂದರೆ SMC ರೇಖೆ, ಅಲ್ಪಾವಧಿಯಲ್ಲಿ SMC ರೇಖೆಯು AVC ರೇಖೆಯನ್ನು ಛೇದಿಸುವ ಕನಿಷ್ಠ ಬಿಂದುವನ್ನು ಏನಂತೀವಿ? ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಅಂತ ಕರಿತೀವಿ. ಆಯಿತಾ? ಇನ್ನು ನೆಕ್ಸ್ಟ್ ಪ್ರಶ್ನೆ, ಸ್ಥಗಿತತೆಯ ಬಿಂದು ಅಂದರೆ ಏನಂತ ಗೊತ್ತಾಯಿತು. ಈಗ 24ನೇ ಪ್ರಶ್ನೆ, ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳಾವುವು ಅಂತ ಕೇಳಿದ್ದಾರೆ. ಅಂದರೆ ಉತ್ತರ ಬರಿಬೇಕು. ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳು. ಒಂದನೇದು ಲಕ್ಷಣ, ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿ ಇರುತ್ತೆ. ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿರುತ್ತೆ. ಎರಡನೇ ಲಕ್ಷಣ, ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪಾದಿಸಲಾಗಿರುತ್ತದೆ. ಮೂರನೇದು, ಶ್ರಮದ ಮಾರಾಟ ಮತ್ತು ಖರೀದಿ ಕೂಲಿಯ ದರ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರ ಆಗುತ್ತೆ. ಶ್ರಮದ ಮಾರಾಟ, ಖರೀದಿ, ಕೂಲಿ ದರ ಇವುಗಳದ್ದು ಬೇಡಿಕೆ ಮತ್ತು ಪೂರೈಕೆಗಳಿಂದ ಅದರ ಒಂದು ದರ ನಿರ್ಧಾರವಾಗುತ್ತೆ. ಈ ರೀತಿ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳನ್ನು ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಒಂದನೇದು, ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿರುತ್ತೆ. ಎರಡನೇದು, ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪಾದಿಸಲಾಗಿರುತ್ತದೆ. ಮೂರನೇದು, ಶ್ರಮದ ಮಾರಾಟ, ಖರೀದಿ, ಕೂಲಿಯ ದರ, ಬೇಡಿಕೆ, ಪೂರೈಕೆಗಳಿಂದ ನಿರ್ಧಾರ ಆಗುತ್ತೆ. ಇನ್ನು ಪ್ರಶ್ನೆ 25, ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. ಅನುಭೋಗಿ ಸರಕು ಅಂತ ಒಂದು ಕಾಲಮ್ನಲ್ಲಿ, ಇನ್ನೊಂದು ಕಾಲಮ್ನಲ್ಲಿ ಬಂಡವಾಳ ಸರಕು ಅಂತ ಬರಿಬೇಕು. ಒಂದು ಉತ್ತರದಲ್ಲಿ 2 ಭಾಗ ಮಾಡಿಬಿಟ್ಟು ಒಂದು ಸೈಡು ಅನುಭೋಗಿ ಸರಕು, ಇನ್ನೊಂದು ಬಂಡವಾಳ ಸರಕು ಅಂತ ಬರಿಬೇಕು. ಮೊದಲಿಗೆ ಅನುಭೋಗಿ ಸರಕುಗಳಲ್ಲಿ ಒಂದನೆಯ ಒಂದು ವ್ಯತ್ಯಾಸ, ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳನ್ನು ಅನುಭೋಗಿ ಸರಕುಗಳು ಅಂತ ಕರೀತಾರೆ. ಉದಾಹರಣೆ ಬಟ್ಟೆ, ಪುಸ್ತಕ, ಹಣ್ಣು, ತರಕಾರಿ ಇತ್ಯಾದಿ. ಇನ್ನು ಬಂಡವಾಳ ಸರಕು ಸೈಡ್ ಬರಿಬೇಕು. ಒಂದನೆಯ ಒಂದು ವ್ಯತ್ಯಾಸ, ಇತರ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕುಗಳನ್ನು ಬಂಡವಾಳ ಸರಕುಗಳು ಅಂತ ಕರೀತಾರೆ. ಇತರ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕುಗಳನ್ನು ಬಂಡವಾಳ ಸರಕುಗಳು ಅಂತ ಕರೀತಾರೆ. ನೆಕ್ಸ್ಟು ಅನುಭೋಗಿ ಸರಕು ಅಲ್ಲಿ ಎರಡನೇ ಒಂದು ವ್ಯತ್ಯಾಸ, ಅನುಭೋಗಿ ಸರಕುಗಳು ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸ್ತವೆ. ಇನ್ನು ಬಂಡವಾಳ ಸರಕು ಸೈಡು, ಬಂಡವಾಳ ಸರಕುಗಳು ಬಯಕೆಗಳನ್ನು ಪರೋಕ್ಷವಾಗಿ ತೃಪ್ತಿಪಡಿಸ್ತವೆ ಅಂತ ಹೇಳ್ತಾರೆ. ಇನ್ನು ಅನುಭೋಗಿ ಸರಕುಗಳಲ್ಲಿ, ಅನುಭೋಗಿ ಸರಕುಗಳಿರುವ ಬೇಡಿಕೆ ಪ್ರಾಥಮಿಕ ಬೇಡಿಕೆಯಾಗಿರುತ್ತದೆ. ಬಂಡವಾಳ ಸರಕುಗಳಿಗಿರುವ ಬೇಡಿಕೆ ಉತ್ಪತ್ತಿ ಬೇಡಿಕೆ ಆಗಿರುತ್ತದೆ ಅಂತ ಹೇಳ್ತಾರೆ. ಇನ್ನು ಅನುಭೋಗಿ ಸರಕುಗಳಲ್ಲಿ 4ನೆಯ ಒಂದು ವ್ಯತ್ಯಾಸ, ಅನುಭೋಗಿ ಸರಕುಗಳು ಅಂತಿಮ ಅನುಭೋಗಕ್ಕಾಗಿ ಲಭ್ಯವಿರುತ್ತವೆ. ಬಂಡವಾಳ ಸರಕುಗಳು ಮುಂದಿನ ಉತ್ಪಾದನೆಗೆ ನೆರವಾಗುತ್ತವೆ. ಈ ರೀತಿ 4 ಅನುಭೋಗಿ ಸರಕುಗಳಲ್ಲಿ 4, ಬಂಡವಾಳ ಸರಕುಗಳಲ್ಲಿ 4 ವ್ಯತ್ಯಾಸಗಳನ್ನು ಎರಡು ಸೈಡು, ಒಂದು ಸೈಡ್ ಏನು ಬರೆದಿರ್ತೀವಿ ಅದಕ್ಕೆ ತಕ್ಕಂತೆ ಬಂಡವಾಳ ಸರಕುಗಳಲ್ಲಿಯೂ ಬರಿಬೇಕು. ಈ ರೀತಿ ಒಂದು ಈ ಸೈಡ್ ಅನುಭೋಗಿ ಸರಕುಗಳಲ್ಲಿ 4, ಬಂಡವಾಳ ಸರಕುಗಳಲ್ಲಿ 4 ವ್ಯತ್ಯಾಸ ಬರೆದ್ರೆ ನಿಮಗೆ 2 ಅಂಕ ಸಿಗತ್ತೆ. 25ನೇ ಪ್ರಶ್ನೆ ಮುಗೀತು. ಇನ್ನು 26ನೇ ಪ್ರಶ್ನೆ ನೋಡಿ. ಬಾಹ್ಯತೆಗಳೆಂದರೇನು? ಬಾಹ್ಯತೆಗಳೆಂದರೆ ಏನೆಂದು ಅರ್ಥೈಸುವಿರಿ? ಅದರ 2 ವಿಧಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಬಾಹ್ಯತೆ ಅಂದರೆ ಏನು? ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ
ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆ ಅಂತ ಕರೀತಾರೆ. ಅಂದರೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆ ಅಂತ ಕರೀತಾರೆ. ಬಾಹ್ಯತೆಯಲ್ಲಿ ಎರಡು ವಿಧಗಳು, ಒಂದು ಸಕಾರಾತ್ಮಕ ಬಾಹ್ಯತೆ, ಇನ್ನೊಂದು ಎರಡನೇದು ನಕಾರಾತ್ಮಕ ಬಾಹ್ಯತೆ. ಈ ರೀತಿ ಬಾಹ್ಯತೆಗಳಲ್ಲಿ ಎರಡು ವಿಧಗಳಿವೆ. ಇದು 26ನೇ ಪ್ರಶ್ನೆ ಮುಗೀತು. ಇನ್ನು 27ನೇ ಪ್ರಶ್ನೆ, ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾಮಮಾತ್ರ GDP ಮತ್ತು ನೈಜ GDPಗಳ ಒಂದು ಡೆಫಿನೇಷನ್ಗಳನ್ನು ಬರೆದ್ರೆ ಆಯಿತು. ನೋಡಿ, ನಾಮಮಾತ್ರ ಅಂತ ಸೈಡ್ ಹೆಡಿಂಗ್ ಹಾಕಿ ಬರಿಬೇಕು. ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮಮಾತ್ರ ರಾಷ್ಟ್ರೀಯ ವರಮಾನ ಅಂತ ಕರೀತಾರೆ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ. ನಾಮಮಾತ್ರ GDP ಅಂದರೆ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮಮಾತ್ರ ರಾಷ್ಟ್ರೀಯ ವರಮಾನ ಅಂತ ಕರೀತಾರೆ. ಇನ್ನು ನೈಜ GDP ಅಂತಂದರೆ ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ನೈಜ ರಾಷ್ಟ್ರೀಯ ವರಮಾನ, ನೈಜ GDP ಅಂತ ಕರೀತಾರೆ. ಈ ರೀತಿ ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ನಾವು ಬರಿಬಹುದು. ಇನ್ನು ನೆಕ್ಸ್ಟು ಪ್ರಶ್ನೆ ನಂಬರ್ 28, ಹಣದ ಬೇಡಿಕೆಯ ಎರಡು ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಹಣದ ಬೇಡಿಕೆಯ ಎರಡು ಉದ್ದೇಶಗಳು, ಒಂದನೇದು ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ, ಎರಡನೇದು ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ. ಒಂದನೇದು ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ, ಎರಡನೇದು ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ. ಈ ರೀತಿ 28ನೇ ಪ್ರಶ್ನೆ ಹಣದ ಬೇಡಿಕೆ ಎರಡು ಉದ್ದೇಶಗಳು ಆಯಿತು. ಇನ್ನು 29ನೆಯ ಪ್ರಶ್ನೆ, ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಹೂಡಿಕೆ ಗುಣಕ ಅಂತ ಇಲ್ಲ, ಅದು ಮಿಸ್ಪ್ರಿಂಟ್ ಆಗಿದೆ. ಹೂಡಿಕೆ ಬಿಂಬಕ ಅಂತ ಆಗಬೇಕು. ಹೂಡಿಕೆ ಬಿಂಬಕದ ಅರ್ಥ ಮತ್ತು ಸೂತ್ರ ಕೇಳಿದ್ದಾರೆ. ನೋಡಿ, ಹೂಡಿಕೆ ಮತ್ತು ಆದಾಯದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೂಡಿಕೆ ಬಿಂಬಕ ಅಂತ ಕರೀತಾರೆ. ಹೂಡಿಕೆ ಮತ್ತು ಆದಾಯದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೂಡಿಕೆ ಬಿಂಬಕ ಅಂತ ಕರೀತಾರೆ. ಅದರ ಸೂತ್ರ I = I' ಅಂತ ಇದೆ. I ಅಂತ ಬರೆದು = ಹಾಕಿ I ಅಂತ ಬರೆದ್ರು I ಮೇಲೆ ಒಂದು ಗೆರೆ ಎಳಬೇಕು, ಅದು I' ಅಂತ ಕರೀತಾರೆ. I = I'. ಇದು ಹೂಡಿಕೆ ಬಿಂಬಕದ ಒಂದು ಸೂತ್ರ. ಇನ್ನು ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ, ಮಿತವ್ಯಯದ ವಿರೋಧಾಭಾಸದ ಅರ್ಥ ಬರೆಯಿರಿ ಅಂತ ಹೇಳಿದ್ದಾರೆ. ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, ಅದರ ಅರ್ಥ, ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯದ ಒಟ್ಟು ಮೌಲ್ಯವು ಹೆಚ್ಚಾಗಲಾರದು, ಅದು ಅಥವಾ ಕಡಿಮೆಯಾಗಬಹುದು, ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಅಥವಾ ಬದಲಾಗದೇನೂ ಇರಬಹುದು. ಇಂತಹ ಒಂದು ಇದನ್ನು ಮಿತವ್ಯಯದ ವಿರೋಧಾಭಾಸ ಅಂತ ಕರೀತಾರೆ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ. ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯದ ಒಟ್ಟು ಮೌಲ್ಯವು ಹೆಚ್ಚಾಗಲಾರದು ಅಥವಾ ಕಡಿಮೆಯಾಗಬಹುದು, ಹೆಚ್ಚಾಗಬಹುದು ಅಥವಾ ಬದಲಾಗದೇ ಇರಬಹುದು. ಇಂತಹದನ್ನು ಏನಂತೀವಿ? ಆರ್ಥಿಕತೆಯ ಮಿತವ್ಯಯದ ವಿರೋಧಾಭಾಸ ಅಂತ ಕರಿತೀವಿ. ಈ ರೀತಿ ನಾವು ಈಗ ಏನೇನು